ಸಭಾಧ್ಯಕ್ಷರೇ, ಸಲಹೆ ಮತ್ತೆ ಆಫೀಸಲ್ಲಿ ಹೋಗಿ ಮಾತಾಡಿ. ಆಫೀಸಲ್ಲಿ ಸಲಹೆ ಸಿಗ್ತದೆ ನಿಮ್ಗೆ. ಸುರೇಶ್ ಮಂತ್ರಿಗಳು ಸಿಗ್ತಾರೆ, ಯಾಕೆ ಸಿಗುದಿಲ್ಲ? ಇಲ್ಲ, ಇಂಪಾರ್ಟೆಂಟ್ ಕ್ವಶನ್ ಆಗ್ಬೇಕು. ನೀವು ಅಲ್ಲಿ ಕೂತ್ಕೊಂಡು ಕೊಡ್ಲಿಕ್ಕೆ ಆಗುದಿಲ್ಲ. ಕ್ವಶನ್ ಅವ್ರಿಗೆ ಲೆಕ್ಕ ಇದೆ. ಎಲ್ಲರಿಗೆ ಮಾತಾಡ್ಲಿಕ್ಕೆ ಆಗಲ್ಲ ಕ್ವಶನ್ ಅವರಲ್ಲಿ. ಮಾನ್ಯ ಸಭಾಧ್ಯಕ್ಷರೇ, ವಾರದಲ್ಲಿ ಇಂಥ ದಿವಸ ಮಂತ್ರಿಗಳು ಸಿಗ್ತಾರೆ MLA ಗಳಿಗೆ ಅಂತ ಒಂದು ಡೇಟ್ ಮಾಡ್ಬಿಡಿ. ನೀವು ಸಿಗಲ್ಲ. ಇಲ್ಲ ಮಾನ್ಯ ಸಭಾಧ್ಯಕ್ಷರೇ, ಇದು ಇವರು ಕೇಳಿರುವಂತ ಪ್ರಶ್ನೆಗೆ ಕಂದಾಯ ಒಂದ್ ನಿಮಿಷ. ಮಾನ್ಯ ಸಭಾಧ್ಯಕ್ಷರೇ, ಇವ್ರು ಕೇಳಿರುವಂತ ಪ್ರಶ್ನೆಗೆ ಕಂದಾಯ ಸಚಿವರು ಒಂದ್ ನಿಮಿಷ ನಮ್ಮ ಕಾಗೋಡು ತಿಮ್ಮಪ್ಪನವರು ಇದ್ದಾಗ ಒಂದು ಕಾನೂನು ಮಾಡಿದ್ರು. 2015-16 ಬಿಲ್ ಪಾಸ್ ಆಯ್ತು. ಏನಂತ ಹೇಳಿದ್ರೆ, ಯಾವುದೇ ಗ್ರಾಮ ಠಾಣದಲ್ಲಿ ಮನೆಗಳು ಕಟ್ಟಿದ್ರೆ ಆಡಿಗಳು, ಗಲ್ರಟ್ಟಿಗಳು, ಕಾಲೋನಿಗಳು, SC ಕಾಲೋನಿಗಳು ಎಲ್ಲೆಲ್ಲಿ ಮನೆ ಕಟ್ಟಿದ್ದಾರೆ 50 ಮನೆ 30 ಮನೆ ಇರುವಂತವನ್ನ ಒಂದು ಕಂದಾಯ ಗ್ರಾಮ ಅಂತೇಳಿ ಘೋಷಣೆ ಮಾಡಿ ಅಂತ ಆದೇಶ ಆಗಿದೆ. ಅದ್ರ ಮೇಲೆ ಆ ಕಂದಾಯ ಗ್ರಾಮಗಳನ್ನ ಇಒಗಳು ಇರುವಂತವ್ರು ತಹಸೀಲ್ದಾರ್ ಕೊಡಬೇಕು. ತಹಸೀಲ್ದಾರ್ಗಳು ಬಂದು ಸರ್ವೆ ಮಾಡಿ ಅವನ್ನ ಕಂದಾಯ ಗ್ರಾಮ ಅಂತೇಳಿ ಘೋಷಣೆ ಮಾಡಬೇಕು. ಇಲ್ಲಿವರೆಗೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 75 ಜಾಗಗಳನ್ನ ಗುರುತು ಮಾಡಿ ನಾವು ತಹಸೀಲ್ದಾರ್ ಕೊಟ್ಟಿದ್ದೇವೆ. ಅದಕ್ಕೆ DC ಮತ್ತೆ ತಹಸೀಲ್ದಾರ್ ಕೂತ್ಕೊಂಡು ಇದು ಬಹಳ ಸುಲಭ. ಇದಕ್ಕೆ ಆಲ್ರೆಡಿ ನಿಮ್ ಸರ್ಕಾರ ಇದ್ದಾಗಲೇ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಇದು ಕಾನೂನು ಮಾಡಿದೆ. ವೆರಿ ಗುಡ್ ಕಾನೂನು. ಆದರೆ ಅಧಿಕಾರಿಗಳು ತಹಸೀಲ್ದಾರ್ಗಳು ಇಂಪ್ಲಿಮೆಂಟ್ ಮಾಡ್ತಿಲ್ಲ. ಅದು ಆಗ್ಬೇಕು. ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ತೇನೆ, ಇಒಗಳಿಂದ ಕಾಪಿ ಎಲ್ಲಗಳನ್ನ ಲಿಸ್ಟ್ ಮಾಡಿ ಇಷ್ಟು ಗ್ರಾಮಗಳನ್ನ ಮಾಡಿ ಅಂತ ಘೋಷಣೆ ಮಾಡಿರೋ ಕಡೆನೂ ಮಾಡಿಲ್ಲ. ಅದರಿಂದ ಕಾನೂನು ಇದೆ. ಅದಕ್ಕೆ ಅದನ್ನ ನೀವು ಇಮಿಡಿಯೇಟ್ ಆಗಿ DC ಅವರಿಗೆ ತಹಸೀಲ್ದಾರ್ಗೆ ಆದೇಶ ಮಾಡಬೇಕು. ತಕ್ಷಣ ಇವನ್ನ ಘೋಷಣೆ ಮಾಡಬೇಕು ಕಂದಾಯ ಗ್ರಾಮಗಳಿಗೆ. ಈಗ ಅಧ್ಯಕ್ಷರೇ, ಏನಾಗಿದೆ, ಸುಲಭ ಆಗುತ್ತೆ. ಕುಟುಂಬಗಳು ಸಾಮಾಜಿಕ ಬೆಳವಣಿಗೆಯಿಂದ ಸುಮಾರು ಗ್ರಾಮ ಠಾಣ ವ್ಯಾಪ್ತಿಯ ಹೊರಗಿನ ಆಸ್ತಿಗಳು, ನಮ್ಮ ಏನು ರೈತರ ಆಸ್ತಿಗಳಿದೆ, ಅವನ್ನ ಹಂಚಿಕೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ಗ್ರಾಮ ಠಾಣದ ಹೊರಗಡೆ ಮನೆ ಕಟ್ಟಿದ್ರೆ ಒಂದು ರೀತಿ ಸಮಸ್ಯೆ, ಗ್ರಾಮ ಠಾಣ ಒಳಗೆ ಕಟ್ಟಕ್ಕೆ ಆಸ್ತಿಗಳು ಕಡಿಮೆ. ಸುಮಾರು ಬ್ರಿಟಿಷ್ ಕಾಲದ್ದು ಅಂದ್ರೆ ನೀವೇ ಯೋಚನೆ ಮಾಡ್ರಿ. ಆದ ಕಾರಣ ಆದಷ್ಟು ನಮ್ಮ ಮಂತ್ರಿಗಳು ಮಾಡ್ತಾರೆ. ಮಾನ್ಯ ವಿರೋಧ ಪಕ್ಷದ ನಾಯಕರು JDSನವ್ರು ಹೇಳಿದ್ರು ಮಂತ್ರಿಗಳು ಯಾವಾಗ ಸಿಗ್ತಾರೆ ಅಂತ. ನಾನ್ ನೋಡಿದಂತೆ ಒಂದ್ ನಿಮಿಷ ಅಧ್ಯಕ್ಷರೇ, ನಿಮ್ಮ ಪ್ರಶ್ನೆ ಉತ್ತರ ಕೇಳಿ. ಯಾರ್ಯಾರ ಪ್ರಶ್ನೆ ನೀವೆಂತ ಉತ್ತರ ಕೊಡೋದು? ನಾನ್ ನೋಡಿದಂತೆ ಅವ್ರು ಮೀಟಿಂಗ್ ಅಲ್ಲಿ ಇದ್ರು ಸಹ ಎಲ್ಲರಿಗೂ ಗೊತ್ತಿದೆ. ಶಾಸಕರು ಬಂದ್ರು ಮೊದಲು ಗೊತ್ತಿದೆ, ಅದನ್ನ ಇಲ್ಲಿ ಹೇಳ್ಬೇಕಂತಿಲ್ಲ, ಎಲ್ಲರಿಗೂ ಗೊತ್ತಿದೆ. ಯಾಕೆಂದ್ರೆ ಅಲ್ಲ, ಅವ್ರು ಮಾಡಿರೋದು ಹೇಳ್ಬೇಕಲ್ಲ ಅಧ್ಯಕ್ಷರೇ. ಅದು ಮತ್ತೆ ಹೇಳಿ ಆಫೀಸಲ್ಲಿ ಹೋಗಿ. ಅಲ್ಲ, ಆಫೀಸಲ್ಲಿ ಹೋಗಿ ಚರ್ಚೆ ಸಾರ್ವಜನಿಕರ ಕ್ವಶನ್ ಇದು ರಾಜ್ಯದ ಪ್ರಶ್ನೆ ಟೈಮ್ ಇಲ್ಲ ಇಲ್ಲಿ. ಅದೇ ರೀತಿ ಈಗೇನು ಅವ್ರು ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರ ಮೇಲೆ ಬಹಳಷ್ಟು ನಂಬಿಕೆ ಇದೆ. ಆದಷ್ಟು ಬೇಗ ಮಾಡಿಕೊಟ್ರೆ ನಮ್ಮ ರೈತರಿಗೂ ಹಾಗೂ ನಮ್ಮ ಬಂಧುಗಳಿಗೂ ಅನುಕೂಲ ಆಗ್ತದೆ ಅಷ್ಟೇ. ಅದರ ಜೊತೆಗೆ ಏನು ನಮ್ಮ ಈ ಸೊತ್ತಿನ ತಂತ್ರಾಂಶದ ಬಗ್ಗೆ ಸ್ವಲ್ಪ ಕಾನೂನು ಮಾನ್ಯತೆ ಬಗ್ಗೆ ಕೇಳಿದ್ದೆ, ಅದಕ್ಕೂ ಸಹ ಉತ್ತರ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಸ್ವಲ್ಪ ಮೇಜರ್ ಏನು ಸಮಸ್ಯೆ ಆಗ್ತಿದೆ ಅಂದರೆ, ನಮ್ಮಲ್ಲಿ ಈಗ ಸರ್ವೆ ನಂಬರಲ್ಲಿ ಇರ್ತದೆ ಜಮೀನು, ಅಲಿನೇಷನ್ ಮಾಡಿಸಿ ಲೇಔಟ್ಗಳು ಮಾಡ್ತೀವಿ. ಲೇಔಟ್ಗಳಾದ ನಂತರ ಸಂಬಂಧಪಟ್ಟ ಯಾರು ಸೈಟ್ಗಳು ಖರೀದಿ ಮಾಡೋ ಅಂಥವ್ರಿಗೆ ರಿಜಿಸ್ಟ್ರೇಷನ್ಗಳು ಮಾಡ್ತಾರೆ. ಆದರೆ ಏನಾಗ್ತದೆ, ಈ ತಂತ್ರಾಂಶ ಸ್ವಲ್ಪ ಕಾನೂನು ಆದ್ಯತೆ ಇರುವುದರಿಂದ ಏನಾಗ್ತದೆ, ಇವ್ರು ಮಾಡಿದಂಥ ಲೇಔಟ್ಗಳಲ್ಲಿ ಸೈಟ್ಗಳನ್ನ ಮಾರಿ ತದನಂತರ ಅಲಿನೇಷನ್ನ ಕ್ಯಾನ್ಸಲ್ ಮಾಡಿ ಆ ಒಂದು ಪಾಣಿ ಮೇಲೆ ಮತ್ತೆ ಮಾರಾಟ ಆಗೋ ಒಂದು ವ್ಯವಸ್ಥೆ ನಡೀತಾ ಇದೆ. ಆದಷ್ಟು ಅಧ್ಯಕ್ಷರೇ, ಈಗ ಏನಾಗಬೇಕು, ಆದಷ್ಟು ಬೇಗ ಈ ತಂತ್ರಾಂಶನ, ಈ ಸೊತ್ತು ಏನು ತಂತ್ರಾಂಶ ಇದೆ ಅದು ಸರಿಪಡಿಸಿದ್ರೆ ಈ ಒಂದು ಏನು ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಏನು ತೊಂದರೆ ಆಗ್ತಿದೆ ಸಾರ್ವಜನಿಕರಿಗಿರ್ಬೋದು, ಈ ಕಡೆ ಸೈಟ್ ತಗೊಂಡವ್ರಿಗಿರ್ಬೋದು, ಆ ತೊಂದರೆ ತಪ್ಸೋಕಾಗ್ತದೆ ಅಂತ ತಮ್ಮ ಮೂಲಕ ನಮ್ಮ ಮಾನ್ಯ ಸಚಿವರು ಗಮನ ಕೊಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಅವಾಗಲೇ ತಿಳಿಸಿದಂಗೆ ಗ್ರಾಮ ಠಾಣದ ಡೆಫಿನಿಷನ್ ಇರ್ಬೋದು ಅಥವಾ ವ್ಯಾಪ್ತಿ ಇರ್ಬೋದು, ಅದರಲ್ಲಿ ಸಾಕಷ್ಟು ಗೊಂದಲ ಇದೆ. ನಾವು ಕಂದಾಯ ಸಚಿವರ ಜೊತೆ ಹಲವಾರು ಬಾರಿ ಮಾತನಾಡಿ ಅದು ಒಂದು ಹಂತಕ್ಕೆ ಬಂದಿದೆ ಅಧ್ಯಕ್ಷರೇ. ಅದು ಸಾಲ್ವ್ ಮಾಡಲಿಕ್ಕೆ ನಾವು ಆದಷ್ಟು ಬೇಗ ಮಾಡ್ತೀವಿ ಅಧ್ಯಕ್ಷರೇ. ಮಾನ್ಯ ಸುರೇಶ್ ಅವರು ಹೇಳಿದಂಗೆ ಕಂದಾಯ ಗ್ರಾಮಗಳ ಘೋಷಣೆ ಏನಿದೆ ಅದನ್ನು ನಾವು ಐಡೆಂಟಿಫೈ ಮಾಡಿದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮಾಡಬೇಕಾಗಿರುವಂಥ ಕೆಲಸ ಅದು ಯಾವುದಿದೆ ನಾನು ಚೆಕ್ ಮಾಡ್ಕೊಂಡು ರೆವಿನ್ಯೂ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮ್ಮ ರಾಜ್ಯದಲ್ಲಿ ಯಾವ್ದಾವ್ದು ಇಂಥವು ಪೆಂಡಿಂಗ್ ಇದೆ ಅದನ್ನು ಶೀಘ್ರವಾಗಿ ಮಾಡಲಿಕ್ಕೆ ನಾನು ಅವರಿಗೆ ಸೂಚನೆ ನೀಡ್ತೀನಿ ಅಧ್ಯಕ್ಷರೇ. ಮತ್ತು ಈ ಸೊತ್ತದ ಬಗ್ಗೆ ಏನು ಅವರ ಕಳಕಳಿ ಇದೆ, ಇದು ಅವರು ಹೇಳ್ತಾ ಇರೋದ್ರಲ್ಲಿ ಬಹಳಷ್ಟು ಸತ್ಯಾಂಶ ಕೂಡ ಇದೆ ಅಧ್ಯಕ್ಷರೇ. ಬಹಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಸಾಕಷ್ಟು ಎಲ್ಲ ನಮ್ಮ ಸರ್ಕಾರದ ಆಸ್ತಿ ಇರ್ಬೋದು ಅಥವಾ ಇನ್ನಿತರ ಆಸ್ತಿಗಳು ಇರ್ಬೋದು, ಅದನ್ನು ನಾವು ಗುರುತಿಸಿ ಇವತ್ತು ಅದು ಈ ಸೊತ್ತಿನ ಒಂದು ತಂತ್ರಾಂಶದಲ್ಲಿ ಅಳವಡಿಸ್ಕೊಂಡಿದ್ದಕ್ಕೆ ಇವತ್ತು ಬಹುಶಃ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಮೊದಲೇ ಬಾರಿಗೆ 1000 ಕೋಟಿ ರೂಪಾಯಿ ನಮ್ಮದು ಟ್ಯಾಕ್ಸ್ ಕಲೆಕ್ಟ್ ಆಗಿದೆ ಅಧ್ಯಕ್ಷರೇ, ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಿಂದ. ಎಂದೂ ಕೂಡ ಇಷ್ಟಾಗಿರಲಿಲ್ಲ.
ಆದರೂ ಕೂಡ ಇನ್ನು ಟ್ರೆಮೆಂಡಸ್ ಸ್ಕೋಪ್ ಆಫ್ ಇಂಪ್ರೂವ್ಮೆಂಟ್ ಇದೆ ಅಧ್ಯಕ್ಷರೇ. ಅದಕ್ಕೆ ನಮ್ಮ ಆಯವ್ಯಯದಲ್ಲಿ ಕೂಡ ಮಾನ್ಯ ಸದಸ್ಯರು ಮತ್ತು ಇನ್ನಿತರ ಸದಸ್ಯರು ಗಮನಿಸಿದ್ರೆ ನಾವು ಈ ಸೊತ್ತಿಗೆ ನಾವು ಸುಧಾರಣೆ ಈ ಸೊತ್ತಿಗೆ ನಾವು ಸುಧಾರಣೆ ಮಾಡ್ತೀವಿ ಅಂತ ವ್ಯವಸ್ಥೆಗೆ ಅಂತ ಕೂಡ ನಾವು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೇವೆ ಅಧ್ಯಕ್ಷರೇ. ಅವಾಗ ನಮ್ಮ ಶಾಸಕರ ಏನು ಸಲಹೆ ಇರ್ತವೆ ಅದನ್ನ ನಾವು ಅವ್ರ ಜೊತೆ ಮುಗ್ಧವಾಗಿ ಚರ್ಚೆ ಮಾಡಿ ನಾವು ಸಲಹೆಯನ್ನ ಪಡೆದ್ಬಿಟ್ಟು ಅದು ಅನುಷ್ಠಾನಕ್ಕೆ ತರಲಿಕ್ಕೆ ಮಾಡ್ತೀವಿ ಅಧ್ಯಕ್ಷರೇ. ಯಾಕಂದ್ರೆ ಉತ್ತರ ಕನ್ನಡ, ಮಂಗಳೂರು, ಮಲೆನಾಡು ಕಡೆನೇ ಬೇರೆ ಸಮಸ್ಯೆ ಇದೆ, ನಿಮ್ಮ ದಾವಣಗೆರೆನಲ್ಲೇ ಬೇರೆ ಸಮಸ್ಯೆ, ಬಯಲುಸೀಮೆನಲ್ಲೇ ಬೇರೆ ಸಮಸ್ಯೆ ಇರ್ತವೆ. ಸೊ ಇವೆಲ್ಲನೂ ಕೂಡ ಚರ್ಚೆ ಮಾಡಿ ಈ ಸೊತ್ತಿನ ಒಂದು ಸುಧಾರಣೆ ಮಾಡೋಕ್ಕೆ ಕೂಡ ನಾವು ಕ್ರಮವನ್ನು ನಾವು ಮಾಡ್ತೀವಿ ಅಧ್ಯಕ್ಷರೇ. ಸ್ವಲ್ಪ ಇದಕ್ಕೆ ಕಾಲಾವಕಾಶ ಬೇಕಾಗುತ್ತೆ, ಅದು ತಮ್ಮ ಮುಖಾಂತರ ಮಾನ್ಯ ಸದಸ್ಯರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಶಿವನ್ ಅವರ್